ನಮಸ್ತೆ. ಟೆರೆಸ್ ಮೇಲೆ ಯಾವೆಲ್ಲ ತರಕಾರಿಗಳನ್ನು ತುಂಬ ಸುಲಭವಾಗಿ ಬೆಳೆಸಬಹುದು, ನಾನು ಯಾವೆಲ್ಲ ತರಕಾರಿಗಳನ್ನು ಸುಲಭವಾಗಿ ಬೆಳೆಸಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನಾನು ಆ ತರಕಾರಿಗಳನ್ನು ಹಾರ್ವೆಸ್ಟ್ ಮಾಡುವುದರ ಮೂಲಕ ವಿತ್ ಪ್ರೂಫ್ ನಿಮಗೆ ಯಾವ ತರಕಾರಿಗಳನ್ನು ಟೆರೆಸ್ ಮೇಲೆ ಪಾಟಲ್ಲೇ ತುಂಬ ಸುಲಭವಾಗಿ ಅತಿ ಕಡಿಮೆ ಕಾಳಜಿಯಲ್ಲಿ ಬೆಳೆಸಬಹುದು ಅಂತ ತೋರಿಸ್ತೀನಿ. ಜೊತೆಗೆ ಪ್ರತಿಯೊಂದು ತರಕಾರಿಗಳನ್ನು ಇಂಡಿವಿಜುವಲ್ ಆಗಿ ಬೆಳೆಸುವಾಗ ನಾನು ಯಾವೆಲ್ಲ ಕೇರ್ ತಗೊಂಡಿದ್ದೀನಿ ಅಂತ ಪ್ರತಿ ತರಕಾರಿಗೂ ನಾನು ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ. ಸೊ ನೀವು ಒಂದೊಂದು ತರಕಾರಿಯನ್ನು ಬೆಳೆಯುವಾಗ ಡೌಟ್ ಇತ್ತು ಅಂದರೆ ಆ ವಿಡಿಯೋನ ನೋಡಿದರೆ ಇನ್ ಡೀಟೇಲ್ ಕ್ಲಿಯರ್ ಸಿಗುತ್ತೆ, ನಿಮಗೆ ಮಾಹಿತಿ ಸಿಗತ್ತೆ. ನಾನು ಈಗ ಜಸ್ಟ್ ಆ ವಿಡಿಯೋ ತರಕಾರಿಗಳನ್ನು ಹಾರ್ವೆಸ್ಟ್ ಮಾಡುವಾಗ ಮೇಜರ್ ಆಗಿರುವಂತಹ ಇನ್ಫಾರ್ಮೇಷನ್ಗಳನ್ನು ತಿಳಿಸ್ತಾ ಹೋಗ್ತೀನಿ. ಓಕೆ, ಮೊದಲನೇದಾಗಿ ತುಂಬ ಖುಷಿ ಪಡುವಂಥದ್ದು, ತುಂಬ ಚಿಕ್ಕ ಹಾರ್ವೆಸ್ಟ್ ಆದ್ರೂ ನಾನು ಇತ್ತೀಚೆಗೆ ಮಾಡಿದ್ದು ಆಲೂಗೆಡ್ಡೆಯ ಹಾರ್ವೆಸ್ಟ್. ಇದನ್ನು ನಾನು ಕೇವಲ ಎರಡು ಮೊಳಕೆ ಬಂದ ಆಲೂಗೆಡ್ಡೆಯ ಭಾಗದಿಂದ ಬೆಳೆದಿದ್ದು, ಪೂರ್ತಿ ಆಲೂಗೆಡ್ಡೆನೂ ಸಮೇತ ಹಾಕಿಲ್ಲ. ಆಲೂಗೆಡ್ಡೆಯನ್ನು ಅಡುಗೆಗೆ ಬಳಸಿ ಮೊಳಕೆ ಏನು ಬಂದಿತ್ತಲ್ಲ ಅದನ್ನು ಮಾತ್ರ ಬಳಸಿದ್ದೆ. ಆಲೂಗೆಡ್ಡೆಯನ್ನು ಬೆಳೆಯೋದಕ್ಕೆ ಮಣ್ಣು ಸ್ವಲ್ಪ ಲೂಸ್ ಆಗಿರಬೇಕು, ಅಂಟಂಟಿರಬಾರ್ದು. ಪಾಟು ಸುಮಾರು 12 ಇಂಚು ಉದ್ದ ಆದರೂ ಇರಬೇಕು. ಇದಕ್ಕೆ ಹೆಚ್ಚಿನ ಯಾವುದೇ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ. ಒಂದೆರಡು ಸರ್ತಿ ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ ಯಾವುದನ್ನಾದರೂ ಕೊಟ್ಟರೂ ಸಹ ಸಾಕು. ಇದನ್ನು ಬಿಗಿನರ್ಸ್ ಕೂಡ ಬೆಳಿಬಹುದು, ತುಂಬಾ ಈಸಿ. ಓಕೆ, ನಮ್ಮ ಮುಂದಿನ ತರಕಾರಿ ಟೆರೆಸ್ ಮೇಲೆ ಬೆಳೆಸಬಹುದಾಗಿರೋಂಥದ್ದು ಅಲಸಂದೆಕಾಯಿ. ಇದು ನಾವು ಮನೆಯಲ್ಲಿ ಬಳಸೋದಕ್ಕೆ ತಂದಿದಂತಹ ಕೆಂಪು ಅಲಸಂದೆಯ ಬೀಜದಿಂದ ಬೆಳೆಸಿದಂತಹ ಅಲಸಂದೆಕಾಯಿ. ಯಾವುದೇ ರೀತಿ ಬೀಜವನ್ನು ಸಹ ಹೊರಗಡೆಯಿಂದ ತಗೊಂಡಿಲ್ಲ. ಟೆರೆಸಲ್ಲಿ ಗಾರ್ಡನ್ ಮಾಡುವಾಗ ಇದೇ ರೀತಿ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡಿದ್ರೆ ಅದೇನು ಸ್ವಲ್ಪ ಕಾಯಿ ಸಿಗತ್ತೆ, ಅದೇ ನಮಗೆ ಹೆಚ್ಚು ಅಂತ ಅನಿಸುತ್ತೆ. ಯಾಕಂದರೆ ನಾವು ಅದಕ್ಕೆ ಯಾವುದೇ ರೀತಿ ಇನ್ವೆಸ್ಟ್ ಮಾಡೋದಿಲ್ಲ ಅಲ್ವಾ. ಹಾಗಾಗಿ ಬಳ್ಳಿ ತರಕಾರಿಗಳನ್ನು ಬೆಳೆಸೋದ್ರಿಂದ ಹೆಚ್ಚು ತರಕಾರಿಗಳನ್ನು ನಾವು ಹಾರ್ವೆಸ್ಟ್ ಮಾಡಬಹುದು. ನಾನೀಗ ಹಾರ್ವೆಸ್ಟ್ ಮಾಡ್ತಾ ಇರುವಂಥದ್ದು ಬಸಳೆ ಸೊಪ್ಪು. ಇದು ತಂಪು, ಜೊತೆಗೆ ಹೆಚ್ಚಿನ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ. ಇದಕ್ಕೆ ಹೆಚ್ಚಿನ ಆರೈಕೆಯ ಅವಶ್ಯಕತೆ ಇರೋದಿಲ್ಲ. ಬಿಸಿಲು ಚೆನ್ನಾಗಿದ್ದರೆ ಸಾಕು, ಹುಳಗಳ ಕಾಟ ಕೂಡ ಕಡಿಮೆ ಇರುತ್ತೆ. ನಾನು ಟೆರೆಸ್ ಮೇಲೆ ನೀವೇನಾದರೂ ಬಿಗಿನರ್ ಆಗಿದ್ದರೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಸೊಪ್ಪು ತರಕಾರಿಗಳನ್ನು ಮೊದಲು ಬೆಳೆಸೋದಕ್ಕೆ ಟ್ರೈ ಮಾಡಿ. ತುಂಬ ಸುಲಭವಾಗಿ ಬೆಳೆಸಬಹುದು. ಹರವೆ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವುಗಳನ್ನು ಟ್ರೈ ಮಾಡಿದ್ರೂ ಸಾಕು, ತುಂಬ ಸುಲಭದಲ್ಲಿ ಸೊಪ್ಪನ್ನು ಬೆಳೆಸಬಹುದು. ಬಸಳೆ ಸೊಪ್ಪು ನಾನು ಕಟ್ಟಿಂಗಿಂದ ಬೆಳೆದಿರುವಂಥದ್ದು. ಇದು ನೆಲಬಸಳೆ ಸೊಪ್ಪು. ಇದನ್ನು ಅಷ್ಟೇ ಹಳ್ಳಿಯಿಂದ ಸೊಪ್ಪು ತಂದಾಗ ಅದರ ಒಂದು ಕಟ್ಟಿಂಗನ್ನು ಮಣ್ಣಿಗೆ ಹಾಕಿಬಿಟ್ಟು ಬೆಳೆಸಿದ್ದು. ಅದು ಬಿಟ್ಟರೆ ನೆಕ್ಸ್ಟ್ ಹರವೆ ಸೊಪ್ಪನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ. ಪಾಟಲ್ಲಿ ಅಲ್ಲಲ್ಲಿ ಎಲ್ಲ ಕಡೆನೂ ಹಾಕ್ತಾ ಇರ್ತೀನಿ. ಎಷ್ಟು ಸಿಗುತ್ತೋ ಅಷ್ಟನ್ನು ಒಮ್ಮೆಗೆ ಹಾರ್ವೆಸ್ಟ್ ಮಾಡಿಕೊಂಡು ಅಷ್ಟನ್ನು ಬಳಸ್ತಾ ಇರ್ತೀನಿ. ಇದು ಗೋಂಗೂರ ಸೊಪ್ಪು. ಇದನ್ನು ಉತ್ತರ ಕರ್ನಾಟಕ ಸೈಡು ಪುಂಡಿ ಪಲ್ಲೆ ಅಂತ ಸಹ ಕರೀತಾರೆ. ಇದನ್ನು ನಾನು ಸೊಪ್ಪು ಸಾಂಬಾರು ಜೊತೆಗೆ ಒಂದು ಸ್ವಲ್ಪ ಸೇರಿಸಿ ಹಾಕ್ತೀನಿ. ವಿಟಮಿನ್ ಸಿ ಹೆಚ್ಚು ಇರುತ್ತೆ ಇದರಲ್ಲಿ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ಹುಳಿ ಟೇಸ್ಟ್ ಇರುತ್ತಿದ್ದು. ಇದನ್ನು ಸೊಪ್ಪು ಸಾಂಬಾರು ಜೊತೆಗೆ ಮತ್ತು ಬೇಳೆ ಸಾಂಬಾರು ಜೊತೆಗೆಲ್ಲ ಬಳಸ್ತಾ ಇರ್ತೀನಿ. ಇದು ಬೀಜದಿಂದ ತುಂಬ ಸುಲಭವಾಗಿ ಬೆಳಿಬಹುದು. ಈ ಎಲ್ಲ ಬೀಜಗಳ ಅವಶ್ಯಕತೆ ನಿಮಗಿದ್ದರೆ ಕಮೆಂಟ್ ಮಾಡಿ. ಬೀಜಗಳನ್ನು ತಲುಪಿಸೋದಕ್ಕೆ ಸದ್ಯದಲ್ಲೇ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಇನ್ಫಾರ್ಮೇಷನ್ ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಓಕೆ, ನಮ್ಮ ಮುಂದಿನ ತರಕಾರಿ ತುಪ್ಪದ ಹೀರೆಕಾಯಿ, ತುಪ್ರಿಕಾಯಿ ಅಂತ ಸಹ ಇದಕ್ಕೆ ಕರೀತಾರೆ. ಇದನ್ನು ಬೀಜ ನಾನು ಮೀಶೋಯಿಂದ ತರಿಸ್ಕೊಂಡಿರೋದು. ಅದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನನ್ನ ಮಗನ ಹತ್ರ ಅದನ್ನು ಹಾರ್ವೆಸ್ಟ್ ಮಾಡಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಬಳ್ಳಿಯಲ್ಲಿ ಬಿಡುವಂತಹ ತರಕಾರಿಗಳನ್ನು ಬೆಳೆಸ್ಕೊಳ್ಳಿದ್ರೆ ಹೆಚ್ಚು ತರಕಾರಿಯನ್ನು ಹಾರ್ವೆಸ್ಟ್ ಮಾಡಬಹುದು. ಬದನೆಕಾಯಿ ಒಂದು ಬಿಟ್ಟು, ಬದನೆಕಾಯಿ, ಟೊಮೆಟೊ ಅವನ್ನೆಲ್ಲ ಬಿಟ್ಟು ಈ ರೀತಿ ಬಳ್ಳಿ ತರಕಾರಿಗಳಿಂದ ಹೆಚ್ಚು ಹಾರ್ವೆಸ್ಟನ್ನು ಮಾಡಬಹುದು. ತುಪ್ರಿಕಾಯಿ ಒಟ್ಟು 3 ಹಾರ್ವೆಸ್ಟ್ ಮಾಡಿದ್ವಿ. ಇದು ಒಣಗಿದಂತಹ ತೊಗರಿಕಾಯಿ ಗಿಡಕ್ಕೆ ನಾನು ಆ ಬಳ್ಳಿಯನ್ನು ಹಬ್ಸಿದ್ದೆ. ಏನಂದರೆ ಬಳ್ಳಿಗೆ ತರಕಾರಿಗಳಿಗೆ ಈ ರೀತಿ ಚಪ್ರದ ವ್ಯವಸ್ಥೆ ಏನಾದರೂ ಮಾಡಬೇಕು, ಆವಾಗ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಚಪ್ರ ಇಲ್ಲ ಅಂತಂದರೆ ಅವು ಕಾಯಿ ಬಿಡೋದು ಕೂಡ ಕಡಿಮೆ ಆಗುತ್ತೆ. ಒಟ್ಟು 3 ಕಾಯಿಯನ್ನು ಹಾರ್ವೆಸ್ಟ್ ಮಾಡಿದ್ವಿ. ಇದೊಂದು ಸಾಕು. ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಕಾಯಿ ಹಾಕಿ ಪಲ್ಯ ಮಾಡಿದ್ರೆ ನಮಗೆ ಇದಿಷ್ಟು ಸಾಕಾಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಷ್ಟಿಷ್ಟು ಉದ್ದ ಇದೆ ನೋಡಿ. ನಾನು ಪಡವಲಕಾಯಿ ಮತ್ತು ಈ ತುಪ್ಪದ ಹೀರೆಕಾಯಿ ಇವನ್ನೆಲ್ಲ ತುಂಬ ಜಾಸ್ತಿ ಬೆಳೀತಾ ಇರ್ತೀನಿ. ಯಾಕಂದರೆ ಅವು ಕಾಯಿ ಕೊಡೋದು ಅಷ್ಟೇ, ತುಂಬ ಜಾಸ್ತಿ ಕಾಯಿ ಕೊಡುತ್ತೆ. ಫೈಬರ್ ರಿಚ್ ಈ ಫುಡ್ಡು. ಮೂಲವ್ಯಾಧಿ ಇರೋಂಥವ್ರಿಗೆ ಮತ್ತು ಡಯಾಬಿಟಿಸ್ ಇರೋಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟು
ನನ್ನ ಮೊದಲ ಪ್ರಯತ್ನ ಸೌತೆಕಾಯಿ ಬೆಳೆಯುವಂಥದ್ದು. ಫಸ್ಟ್ ಹಾರ್ವೆಸ್ಟ್ ಇದು. 2-3 ಸರ್ತಿ ನಾನು ಫೇಲ್ ಆಗಿದ್ದೀನಿ ಸೌತೆಕಾಯಿಯನ್ನು ಬೆಳೆಸುವಾಗ. ಇದು ಮೊದಲನೇ ಬಾರಿ ಬೆಳೆಸಿ ಹಾರ್ವೆಸ್ಟ್ ಮಾಡ್ತಾ ಇರೋದು. ಸೊ ತುಂಬಾ ಖುಷಿ ಇದೆ. ಎಸ್, ನನಗೇನು ಕೃಷಿಯಲ್ಲಿ ಅಷ್ಟೊಂದು ಅನುಭವ ಇಲ್ಲ, ಬಟ್ ಪ್ರಯತ್ನ ಪಡ್ತಾ ಇರ್ತೀನಿ. ಏನು ತಪ್ಪು ಮಾಡ್ತಿರ್ತೀನೋ, ಏನು ಕಲಿತೀನೋ ಅದನ್ನೇ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ನೆಕ್ಸ್ಟು ಚಪ್ರದವರೆಕಾಯಿ. ನನ್ನ ಟೆರೇಸಲ್ಲಿ ಇದೊಂಥರ ವರ ಇದ್ದಾಗೆ. ಅದು ಏನೋ ಗೊತ್ತಿಲ್ಲ, ಯಾವಾಗಲೂ ಕಾಯಿ ಬಿಡ್ತಾನೇ ಇರುತ್ತೆ. ಸೀಸನ್ ಅಂತ ಹೇಳ್ತಾರೆ, ಬೇಸಿಗೆಯಲ್ಲಿ ಬಿಡುತ್ತೆ, ಚಳಿಗಾಲದಲ್ಲಿ ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಇದು ನನ್ನ ಟೆರೇಸಲ್ಲಿ ಯಾವಾಗಲೂ ಕಾಯಿ ಬಿಡುತ್ತೆ. ಏನಾದರೂ ತರಕಾರಿ ಇಲ್ಲ ಅಂತ ಅನ್ಸಿದ್ರೆ ಫಸ್ಟ್ ಹೋಗಿ ನಾನು ನೋಡೋದೇ ಈ ಬಳ್ಳಿಯನ್ನು. ಎಷ್ಟೋ ಒಂದಿಷ್ಟು ತರಕಾರಿ ನನಗೆ ಸಿಗುತ್ತೆ. ಎಲ್ಲ ಸೊಪ್ಪು ತರಕಾರಿ ಇದನ್ನೆಲ್ಲ ಮಿಕ್ಸ್ ಮಾಡಿ, ಇರೋದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡಿಬಿಡ್ತೀನಿ, ಅಷ್ಟಂತೂ ನನಗೆ ಸಿಗುತ್ತೆ. ಹಾಗಾಗಿ ಅದರಲ್ಲೇ ಒಂದೆರಡು ಕಾಯಿನ ನಾನು ಬೀಜಕ್ಕಂತ ಬಿಟ್ಟಿದ್ದೆ. ಅದನ್ನು ಕೂಡ ಈಗ ಹಾರ್ವೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಗ್ರೋ ಮಾಡೋದಕ್ಕೆ ಬೆಳೆಸ್ಕೊಳ್ತೀನಿ. ಯಾವುದೇ ಬಳ್ಳಿಗಾದರೂ ಒಂದು ಆಯಸ್ಸು ಅಂತ ಇರುತ್ತಲ್ವ, ಅದಾದಮೇಲೆ ನೆಕ್ಸ್ಟ್ ನಮಗೆ ಬಳ್ಳಿ ಬೇಕಲ್ಲ, ಅದಕ್ಕೋಸ್ಕರ ಸೀಡ್ಸನ್ನು ಮೊದಲು ಬಿಟ್ಟಿರುವಂತಹ ಕಾಯಿಯಿಂದ ರೆಡಿ ಮಾಡ್ಕೊಂಡಿರ್ತೀನಿ. ಯಾವಾಗ್ಲೂ ಪದೇ ಪದೇ ನಾನು ಸೀಡ್ಸನ್ನು ಬೈ ಮಾಡೋದಿಲ್ಲ. ಒಂದು ಸರ್ತಿ ಬೈ ಮಾಡಿದ್ರೆ ಅದರಲ್ಲಿ ಬಿಡುವಂತಹ ಮೊದಲ ಕಾಯಿಯನ್ನು ಹಾಗೆ ಬಿಡ್ತೀನಿ, ಸೀಡ್ಸಿಗೋಸ್ಕರ ಅಂತಾನೆ. ಯಾಕೆ ನಾನು ನನ್ನ ಪ್ರತಿ ವಿಡಿಯೋದಲ್ಲೂ ಅದನ್ನು ನಾನು ಹೇಳ್ತೀನಿ ಅಂದರೆ ನೀವು ಕೂಡ ಅದನ್ನೇ ಅನುಸರಿಸಲಿ ಅಂತ ಹೇಳಿ. ಓಕೆ, ಈಗ ಇಷ್ಟು ಅವರೆಕಾಯಿಯನ್ನು ಹಾರ್ವೆಸ್ಟ್ ಮಾಡಿದ್ವಿ, ಮತ್ತೊಂದು ತುಪ್ರಿಕಾಯಿಯನ್ನು ಹಾರ್ವೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ವೀಕ್ ಇದು. ನೆಕ್ಸ್ಟು ಇಷ್ಟು ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿ, ಸೊಪ್ಪಂತೂ ಟೆರೆಸಲ್ಲಿ ಎಷ್ಟಿತ್ತು ಅಷ್ಟು ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿದ್ವಿ. ಯಾಕಂದರೆ ಎಲ್ಲ ಬೆಳೆದೋಗ್ಬಿಟ್ಟಿತ್ತು. ಜೊತೆಗೆ ಸೀಡ್ಸ್ಗಿಗೋಸ್ಕರ ಸ್ವಲ್ಪ ಸೊಪ್ಪನ್ನು ಬಿಟ್ಟಿದ್ದೆ. ನೋಡಿ, ಇದು ಹಸಿರು ಅಮರಾಂತಸ್, ಹಸಿರು ಹರಿವೆ ಸೊಪ್ಪಿನ ಬೀಜ. ಇದರಲ್ಲಿ ಮುಳ್ಳು ಹರಿವೆ ಸೊಪ್ಪಿನ ಬೀಜ ಸಹ ಇದೆ. ಒಟ್ಟು ಇಷ್ಟು ಹರಿವೆ ಸೊಪ್ಪಿನ ಬೀಜವನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ರೆಡ್ ಅಮರಾಂತುಸ್, ರಾಜಗಿರಿ ಸೊಪ್ಪು ಹೇಳ್ತೀವಲ್ವಾ ಅದರ ಬೀಜ, ಕೆಂಪು ಹರಿವೆ ಸೊಪ್ಪಿನ ಬೀಜ. ಓಕೆ, ನಮ್ಮ ನೆಕ್ಸ್ಟ್ ತರಕಾರಿ ಒಂದು ಸಣ್ಣ ಪ್ರಯತ್ನ, ಪುಟಾಣಿಯ ಜೋಳ ಗ್ರೋ ಬ್ಯಾಗಲ್ಲಿ ಬೆಳೆದಿದ್ದು ಒಂದು ಪ್ರಯತ್ನ ಮಾಡಿದ್ದೆ. ಓಕೆ, ನಾಟ್ ಬ್ಯಾಡ್, ನನಗೇನು ಬೇಜಾರಿಲ್ಲ. ಏನು ಸಿಗುತ್ತೋ ನನಗೆ ಅದಕ್ಕೆ ತುಂಬಾ ಖುಷಿ ಇದೆ. ಒಂದು ಅರ್ಧ ಅಡಿ ಮಣ್ಣಲ್ಲಿ ಇಷ್ಟು ಬಿಟ್ಟಿದೆ ಅಂದರೆ ನನಗೆ ಅದೇ ಖುಷಿ. ಗ್ರೋ ಬ್ಯಾಗಲ್ಲಿ ಬೆಳೆದಿದ್ದು. ಇನ್ನೊಂದು ನಾವು ಟೆರೆಸ್ ಮೇಲೆ ಚಿಕ್ಕ ತೊಟ್ಟಿ ಮಾಡಿದ್ದೀವಿ, ಆ ತೊಟ್ಟಿಯಲ್ಲಿ ಬೆಳೆದಿರೋದು ಇದು. ಇಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಇದೆ. ಯಾವುದೋ ಒಂದು ವಿಡಿಯೋದಲ್ಲಿ ಜೋಳ ಬೆಳೆದಿದ್ದಾರೆ ಟೆರೆಸಲ್ಲಿ ಅಂದಾಗ, ಅಬ್ಬಾ ಜೋಳ ಬೆಳೆದಿದ್ದಾರ, ಓ ಅದೇನು ಸುಲಭದ ಮಾತಲ್ಲ ಹಂಗೆ ಹಿಂಗೆ ಅಂತ ಅನ್ನಿಸ್ತಾ ಇತ್ತು. ಬಟ್ ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಟ್ರೈ ಮಾಡಿದ್ದು. ಇವತ್ತು ನಾನು ಜೋಳ ಬೆಳೆದಾಗ ಟೆರೆಸ್ ಮೇಲೆ ಅಷ್ಟೇ ಖುಷಿ ಆಗ್ತಾ ಇತ್ತು. ತುಂಬ ಈಸಿ ಅಂತ ಅನ್ನಿಸ್ತು. ಯಾವುದಾದ್ರೂ ಅಷ್ಟೇ, ಪ್ರಯತ್ನ ಮಾಡೋದಕ್ಕೂ ಮುಂಚೆ ತುಂಬ ಕಷ್ಟ ಅಂತ ಅನಿಸುತ್ತೆ, ಪ್ರಯತ್ನ ಮಾಡಿದ್ಮೇಲೆ ತುಂಬಾ ಈಸಿ. ನನ್ನ ಹಸ್ಬೆಂಡ್ ನನಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾರೆ ಗಾರ್ಡನಿಂಗ್ಗೆ. ಆದರೆ ಅವರಿಗೆ ಗಿಡಗಳ ಮೇಲೆ ಇಂಟ್ರೆಸ್ಟ್ ಇಲ್ಲ. ಸೊ ಅವರಿಗೆ ಇಂಟ್ರೆಸ್ಟ್ ಬರಲಿ ಅಂತ ಹೇಳಿ ನಾನು ಅವ್ರ ಹತ್ರನೇ ಜೋಳನ ಹಾರ್ವೆಸ್ಟ್ ಮಾಡಿದ್ವಿ. ಈ ಜೋಳ ಹಾರ್ವೆಸ್ಟ್ ಮಾಡಿದ್ದು ಮಾತ್ರ ತುಂಬಾ ಖುಷಿ ಕೊಡ್ತು ನಮಗೆ. ಓಕೆ, ನೆಕ್ಸ್ಟು ಮೂಲಂಗಿ. ನಾನು ತುಂಬ ಬೆಳೆದಿದ್ದೀನಿ ಟೆರೆಸಲ್ಲಿ ಮೂಲಂಗಿಯನ್ನು. ತುಂಬ ಸುಲಭದಲ್ಲಿ 1-1.5 ತಿಂಗಳಲ್ಲಿ ಬೆಳೆಯಬಹುದಾದಂತಹ ಒಂದೊಳ್ಳೆ ಬೆಳೆ ಅಂತ ಅಂದರೆ ಮೂಲಂಗಿ. ಟೆರೆಸ್ ಮೇಲೆ ತುಂಬಾ ಸುಲಭವಾಗಿ ಬೆಳೆಸಬಹುದು ಹೊಲಕ್ಕಿಂತ. ಯಾಕಂದರೆ ಒಂದು ಡೀಪ್ ಆಗಿರುವಂಥ, ಸುಮಾರು 12 to 18 ಇಂಚ್ ಡೀಪ್ ಇರುವಂತಹ ಪಾಟ್ ತಗೊಂಡ್ರೆ ಸಾಕು. ಮಣ್ಣು ಉದುರುದ್ರಾಗಿರಬೇಕು. ಹೊಲಕ್ಕಿಂತ ತುಂಬ ಸುಲಭದಲ್ಲಿ ಬೆಳೆಸಬಹುದು. ಯಾಕೆ ಅಂತಂದರೆ ಮೂಲಂಗಿ ಬೆಳೆಯೋದಕ್ಕೆ ಪೂರಕವಾಗಿರುವಂತಹ ಪಾಟಿಂಗ್ ಮಿಕ್ಸನ್ನು ನಾವೇ ತಯಾರಿಸ್ಕೊಳ್ಬಹುದು. ಮಣ್ಣಿನ ಜೊತೆ ಸ್ವಲ್ಪ ಕೋಕೋಪೀಟ್, ಭತ್ತದ ಹೊಟ್ಟು ಅಥವಾ ಮರದ ಹೊಟ್ಟನ್ನು ಮಿಕ್ಸ್ ಮಾಡಿಕೊಂಡು ಮಣ್ಣು ಲೂಸ್ ಆಗಿರುವಂತೆ ತಯಾರಿಸ್ಕೊಂಡ್ರೆ ಸುಲಭವಾಗಿ ಮೂಲಂಗಿಯನ್ನು ಸಾವಯವ ಪದ್ಧತಿಯಲ್ಲೇ ಬೆಳಿಬಹುದು. ನೆಕ್ಸ್ಟ್ ಇದು ಚೆರಿ ಟೊಮ್ಯಾಟೊ. ಒಂದು ಬೀಜ ಇದ್ದರೆ ಸಾಕು, ಇದಂತೂ ನಿಮಗೆ ಸಾಕು ಅನ್ನೋಷ್ಟು ಕಾಯಿ ಬಿಡತ್ತೆ. ತುಂಬ ಸುಲಭದಲ್ಲಿ ಪಾಟಲ್ಲಿ ಬೆಳೆಸಬಹುದು. ಮಾಮೂಲಿಯಾಗಿ ಸಿಗುವಂತಹ ಟೊಮ್ಯಾಟೊಗಿಂತ ಚೆರಿ ಟೊಮ್ಯಾಟೊ ಬೆಳೆಸಿದ್ರೆ ಜಾಸ್ತಿನೇ ಕಾಯಿ ಸಿಗುತ್ತೆ. ಜೊತೆಗೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಅದೊಂದು ಸಣ್ಣ ಹೀರೆಕಾಯಿ ಬಿಟ್ಟಿತ್ತು, ಅದನ್ನು ಹಾರ್ವೆಸ್ಟ್ ಮಾಡಿದ್ವಿ. ಒಟ್ಟು ಇಷ್ಟು ಟೊಮ್ಯಾಟೊ ಹಾರ್ವೆಸ್ಟ್ ಮಾಡಿದ್ವಿ. ಓಕೆ, ನಾನು ಆಗಲೇ ಹೇಳಿದ ಹಾಗೆ ಚಪ್ರದವರೆಕಾಯಿ ಅವಾಗವಾಗ ಹಾರ್ವೆಸ್ಟ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನಾನು ಸೀಮೆ ಬದನೆಕಾಯಿ ಅಂತ ನಾವು ಹೇಳ್ತೀವಿ, ಕೆಲವರು ಸೀಮೆ ಸೌತೆಕಾಯಿ ಅಂತ ಸಹ ಹೇಳ್ತಾರೆ, ಆ ಬಳ್ಳಿಯನ್ನು ಸಹ ಹಬ್ಸಿದೆ. ಅದು ಒಂದು ಕಾಯಿ ಬಿಟ್ಟಿತ್ತು. ನಾನು ಆಗಲೇ ಹೇಳಿದ್ನಲ್ವಾ, ಹೀಗೆ ಟೆರೆಸಲ್ಲಿ ಏನಾದರೂ ತರಕಾರಿ ಇಲ್ಲ ಅಂತ ಟೆರೆಸ್ಗೆ ಹೋದರೆ ಏನಾದರೂ ಒಂದು ತರಕಾರಿ ನಮಗೆ ಸಿಗತ್ತೆ. ಸೊ ಅದಕ್ಕೆ ನಾನು ಟೆರೆಸ್ ಗಾರ್ಡನ್ನ ಯಾವಾಗಲೂ ಖುಷಿ ಪಡ್ತೀನಿ. ವಾರಕ್ಕೆ ಒಂದು ಸರ್ತಿ ಆದ್ರೂ ನಮ್ಮ ಟೆರೆಸಲ್ಲಿ ಬೆಳೆದಿರುವಂತಹ ತರಕಾರಿಯನ್ನು ಹಾರ್ವೆಸ್ಟ್ ಮಾಡಿಕೊಂಡು ಅದನ್ನು ಬಳಸಿ ಅಡುಗೆ ಮಾಡೋ ಖುಷಿನೇ ಬೇರೆ.
ನಾನು ಸ್ವಲ್ಪ ಬಳ್ಳಿಯಲ್ಲಿ ಬಿಡುವಂತಹ ತರಕಾರಿಗಳನ್ನೇ ಹೆಚ್ಚು ಪ್ರಿಫರ್ ಮಾಡೋದು, ಯಾಕಂದರೆ ಜಾಸ್ತಿ ಹಾರ್ವೆಸ್ಟ್ ಮಾಡಬಹುದು ಅಂತ ಹೇಳಿ. ಯಾರಾದರೂ ಸುಲಭವಾಗಿ ಟೆರೆಸ್ ಮೇಲೆ ತರಕಾರಿಯನ್ನು ಬೆಳಿಬಹುದು. ನೀವು ಇವತ್ತೇ ಅಟ್ಲೀಸ್ಟ್ ಸೊಪ್ಪುಗಳನ್ನಾದರೂ ಬೆಳೆಯೋದಕ್ಕೆ ಟ್ರೈ ಮಾಡಿ. ನಾನು ಇದು ತಂದಿರುವ ಸೀಮೆ ಬದನೆಕಾಯಲ್ಲೇ ಬೆಳೆದಿರುವಂತಹದ್ದೊಂದನ್ನು ಮಣ್ಣಿಗೆ ಹಾಕಿ ಬೆಳೆಸ್ತಾ ಇರೋದು. ಈ ಸೀಮೆ ಬದನೆಕಾಯಿಯ ಜೊತೆಗೆ ಅಲ್ಲಿರುವಂತಹ ಇನ್ನೊಂದಿಷ್ಟು ಅವರೆಕಾಯಿ ಮತ್ತು ಅಲಸಂದೆಕಾಯಿಯನ್ನು ಸಹ ಹಾರ್ವೆಸ್ಟ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಇವತ್ತು ಪಲ್ಯ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಸೊ ಇದೆಲ್ಲ ಒಂಥರ ಖುಷಿ ಕೊಡುತ್ತೆ. ಇದೆಲ್ಲ ಟೋಟಲ್ 1 ಮಂತ್ ಹಾರ್ವೆಸ್ಟು ನಾನು ತೋರಿಸ್ತಾ ಇರೋದು. ಸೊ ಹಾಗಾಗಿ 1 ಮಂತಲ್ಲಿ 2 ಟೈಮ್ಸ್ ಹಾರ್ವೆಸ್ಟ್ ಮಾಡಿರೋದು ಕೂಡ ಇನ್ಕ್ಲೂಡ್ ಆಗಿದೆ. ನಾನು ಸ್ವಲ್ಪ ಪಾಲಕ್ ಸೊಪ್ಪು ಇದಿಷ್ಟು ತರಕಾರಿಯನ್ನು ಹಾರ್ವೆಸ್ಟ್ ಮಾಡಿಕೊಂಡು ಬಂದೆ. ಎಷ್ಟೊಂದು ಸರ್ತಿ ಹಾಗೆ ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿರ್ತೀನಿ, ವೀಡಿಯೋನೇ ಮಾಡೋದಿಲ್ಲ. ಸೊ ನಿಮಗೂ ಸಹ ಇದರಿಂದ ಉತ್ಸಾಹ ಬರಲಿ, ನೀವು ಏನನ್ನಾದರೂ ಬೆಳೆಯೋದಕ್ಕೆ ಪ್ರಯತ್ನ ಪಡಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಸೊ ನೀವು ಬೆಳೆಯೋದಕ್ಕೆ ಟ್ರೈ ಮಾಡ್ತೀರಾ ಅಲ್ವಾ? ಮುಂದೆ ಮತ್ತೊಂದು ಒಳ್ಳೆಯ ಇನ್ಫಾರ್ಮೇಷನ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾಪಿ ಗಾರ್ಡನಿಂಗ್.